ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣ, ನಾಗಮಂಗಲ ಕ್ಷೇತ್ರದ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು. ಮೊದಲಿಗೆ ಮಂಡ್ಯ ತಾಲೂಕಿನ ತಗ್ಗಳ್ಳಿಗೆ ಅವರು ಭೇಟಿ ನೀಡಿದರು. ತಗ್ಗಳ್ಳಿಯಲ್ಲಿ CSR ನಿಧಿಯಲ್ಲಿ ನಿರ್ಮಾಣವಾಗಿರುವ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ಚೀರ್ನಹಳ್ಳಿ, ಕೀಲಾರ, ನಾಗಮಂಗಲದಲ್ಲಿ ಕೂಡ ಅವರು ಭಾಗಿಯಾಗಿದ್ದರು. ಹಲವು ದಿನಗಳ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರವಾಸ ಕೈಗೊಂಡರು. ನಂತರ ತಗ್ಗಳ್ಳಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೈಲಾದಷ್ಟು ಕೆಲಸ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ಮಹಿಳಾ ಶಿಕ್ಷಕರಿದ್ದಾರೆ ಎಂದರೆ ದೇವೇಗೌಡರು ಕಾರಣ. ಅವರು CM ಆಗಿದ್ದಾಗ 50% ಮಹಿಳೆಯರನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರು. ಹಿಂದೆ 30-40 ಜನರು ಇದ್ದ ಒಟ್ಟು ಕುಟುಂಬ ಇತ್ತು. ಆಗ ಮನೆಯ ಯಜಮಾನ ಎಲ್ಲ ಮಾತನ್ನು ಕೇಳ್ತಾ ಇದ್ದರು. ಹಿಂದೆ ಇದ್ದ ಬಾಂಧವ್ಯ ಇಲ್ಲ ಅಂತ ಹೇಳಿದರು. ನರೇಂದ್ರ ಮೋದಿ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಮಂಡ್ಯ ಜನ ಕಾರಣ. ನಿನ್ನೆ ವೈಜಾಗ್ನಲ್ಲಿ ಉಕ್ಕು ಕಾರ್ಖಾನೆಯಲ್ಲಿ ದುರಂತ ಆಗಿದೆ. 9 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನೂ ಹಲವರು ಗಾಯಗೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ನಾನು ಆ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಅಂತ ಅವರು ಹೇಳಿದರು. CSR ಅನುದಾನದಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ. ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿಗೆ 54 ಕೋಟಿ CSR ಅನುದಾನ ನೀಡಲಾಗಿದೆ ಅಂತ ಅವರು ಹೇಳಿದರು. ಕಾಯಂ ಸಿಬ್ಬಂದಿಗಳಿಗೆ ನೀಡುವ ಪರಿಹಾರದಂತೆ ಹೊರಗುತ್ತಿಗೆ ನೌಕರರಿಗೂ ಪರಿಹಾರ ನೀಡಲು ಸೂಚನೆ ನೀಡಿರುವುದಾಗಿ ಅವರು ತಿಳಿಸಿದರು. ನೀವು ಕೊಟ್ಟಂಥ ಶಕ್ತಿಯಿಂದ ಮುಂದೆ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಒಂದು ಜನಗಳಿಗೆ ಹತ್ತಿರಕ್ಕೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಶಾಶ್ವತವಾಗಿ ನಿಮ್ಮ ಕುಟುಂಬಗಳ ಬದುಕಬೇಕು. ಇವತ್ತು ರಾಯಚೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಳಗ್ಗೆ ನಾನು TV ನೋಡಿದೆ. ರಾಯಚೂರಿನಲ್ಲಿ ಇವತ್ತೇನು ನಾನು ಕರ್ನಾಟಕದಲ್ಲಿ 18ರಲ್ಲಿ ನೀವು ಮುಖ್ಯಮಂತ್ರಿ ಏನು ಮಾಡಿದ್ರಿ, 8ಕ್ಕೆ 7 ಸ್ಥಾನ ಗೆಲ್ಲಿಸಿ ಅವತ್ತು ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪಬ್ಲಿಕ್ ಶಾಲೆಗಳನ್ನು ತೆಗಿಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದವನೇ ನಾನು ಮಾಡಿದ ನಿರ್ಧಾರ LKGಯಿಂದ 12ನೇ ತರಗತಿವರೆಗೆ ಯಾವುದೇ ಮಕ್ಕಳು, ಅದು ಶ್ರೀಮಂತ ಮಕ್ಕಳಿರಲಿ ಬಡವ್ರ ಮಕ್ಕಳಿರಲಿ, ಅವರಿಗೆ ಉಚಿತವಾಗಿ ₹1 ನೀವು ಸಾಲ ಮಾಡಿ ಫೀಸ್ ಕಟ್ಟಬೇಕಾಗಿಲ್ಲ. ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿಸ್ತಿರೋ, ಕನ್ನಡ ಮೀಡಿಯಮ್ನಲ್ಲಿ ಓದಿಸ್ತಿರೋ, ಅದು ನಿಮಗೆ ಚಾಯ್ಸ್. ಅದು ಆ ರೀತಿಯ ಕಾರ್ಯಕ್ರಮ ಕೊಡಬೇಕು ಅನ್ನೋದು ನನ್ನ ಚಿಂತನೆ ಇದ್ದಂಥದ್ದು. ಈಗ ಇದೇನೋ ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳಿ ಹಲವಾರು ಕಡೆ ಇವತ್ತು ಮಕ್ಕಳ ಒಂದು ಭವಿಷ್ಯಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ನೆನ್ನೆ ರಾಯಚೂರಿನಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ನನ್ನ ಕಾರ್ಯಕ್ರಮಕ್ಕೂ ಈಗಿನ ಸರ್ಕಾರದಲ್ಲಿ ಆ ಪಬ್ಲಿಕ್ ಶಾಲೆ ನಾನೇನು ಮಾಡಿದ್ದೆ ಅದನ್ನು ಬದಲಾವಣೆ ಮಾಡಿ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಆತಂಕ ಏನಿದೆ, ನೀವು ಯಾರೂ ಹೆದರಬೇಕಾಗಿಲ್ಲ. ಮುಂದೆ ನಿಮ್ಮ ಆಶೀರ್ವಾದದಲ್ಲಿ ನನಗೆ ನಂಬಿಕೆ ಇದೆ, ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ಆಗ್ತದೆ. ಈಗಿನ ಅವರ ಆಡಳಿತದ ವೈಖರಿ ಜನ ಬೇಸತ್ತು ಹೋಗಿದ್ದಾರೆ. ಒಂದು ಮಾತು ಕೊಡ್ತೀನಿ, ತಗ್ಗಳ್ಳಿಯಿಂದ ಇಡೀ ನಾಡಿನ ಜನತೆಗೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ಇವತ್ತು ಸಹ ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ. ನನಗೆ ಎಲ್ಲ ರೀತಿಯ ಒಂದು ಇಡೀ ದೇಶದಲ್ಲಿ ಇವತ್ತು ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನಗೆ ಈ ದೇಶದಲ್ಲಿ ಹಲವಾರು ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಖಾನೆಗಳು ಹಲವಾರು ಕಡೆ ಇದೆ. ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ ಜನರ ಬದುಕನ್ನು ಇಡೀ ದೇಶದಲ್ಲಿ ಆಗಿದ್ದಾರೆ ಅನ್ನೋದು ನೋಡಿದ್ದೇನೆ. ಕೆಲವು ವಿಷಯವನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ ನಾನು. ಅದರಿಂದ ಇವತ್ತು ನನ್ನನ್ನು ಶಕ್ತಿ ತುಂಬಿರ್ತಕ್ಕಂಥ, ದೇವೇಗೌಡರು ಶಕ್ತಿ ಕೊಟ್ಟಿರ್ತಕ್ಕಂಥ ನಿಮ್ಮ ಬದುಕಿಗೆ ಒಂದು ಉತ್ತಮವಾದಂಥ ಅಡಿಪಾಯ ಹಾಕಲಿಕ್ಕೆ ಬಹುಶಃ ಭಗವಂತ ನನ್ನನ್ನು 5ನೇ ಬಾರಿ ಒಂದು ಜೀವ ಕೊಟ್ಟಿದ್ದಾನೆ ನನಗೆ. ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುವ ಶಾಲೆಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡುತ್ತೇನೆ ಅಂತ ಅವರು ಹೇಳಿದರು. ಕೀಲರ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮೆಗಾ ಟ್ರಾವೆಲ್ಸ್ನ ತಿಮ್ಮೇಗೌಡರು ಕೊಡುಗೆಯಾಗಿ ನೀಡಿರುವ ಬಸ್ ವಿತರಣೆಗೆ ಅವರು ಚಾಲನೆ ನೀಡಿ ಮಾತನಾಡಿದರು. KV ಶಂಕರಗೌಡರು ಬುನಾದಿ ಹಾಕಿರುವ ಕೀಲಾರ ಸರ್ಕಾರಿ ಶಾಲೆಯನ್ನು ಹಲವಾರು ದಾನಿಗಳ ಮೂಲಕ ಸಹಕಾರದಿಂದ ಶಾಲೆಯ ಅಭಿವೃದ್ಧಿ ಚಿಂತನೆ ಮಾಡುತ್ತಿರುವುದಾಗಿ ಅವರು ತಿಳಿಸಿದರು. ಇವತ್ತು ತಿಮ್ಮೇಗೌಡರು ನಾನು ಸಹ ಹೇಳಿ, ಅವರು ಬೆಂಗಳೂರಿನಲ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ವ್ಯವಹಾರ ಏನಿದೆ, ಈ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿದ್ದಕ್ಕೆ ಇವತ್ತು ತಿಮ್ಮೇಗೌಡರ ನೇತೃತ್ವದಲ್ಲಿ ನಿಮ್ಮ ಶಾಲೆಗೆ ಒಂದು ಬಸ್ಸನ್ನು ಇವತ್ತು ಉಡುಗೊರೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮೈಸೂರಿನ ಶಾಲೆಗೆ ಒಂದು ಬಸ್ಸನ್ನು ಈಗಾಗಲೇ ಕೊಟ್ಟಿದ್ದೇವೆ, ಅಶೋಕ ಲೇಲ್ಯಾಂಡ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಬಸ್ಸನ್ನು ಕೊಡಿ, ಡೈರೆಕ್ಟಾಗಿ ನಮಗೆ KSRTC ಬಸ್ಗಿಂತ ಅನುಕೂಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ. ಅಂಥ ಬಹುಶಃ ಎಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತೀರಿ ಅಂಥ ಹಳ್ಳಿಗಳಿಗೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆಗಳನ್ನು ಶಾಲೆಗಳಿಗೆ ಮಾಡಿಕೊಡ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಹಲವಾರು ಅರ್ಜಿ ಕೊಟ್ಟಿದ್ದೀರಿ.
ಇವತ್ತು ದಿವಂಗತ ಶಂಕರೇಗೌಡರ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ ಅವರು ಈ ರಾಜ್ಯದಲ್ಲಿ ಕೊಟ್ಟಂತ ಕಾಣಿಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇನ್ನೂ ನಾವು ಬೆಳೆದಿಲ್ಲ. ಅವತ್ತಿನ ಕಾಲ ಬಹಳ ಕಷ್ಟದ ಕಾಲ, ಅವರೆಲ್ಲ ರಾಜಕೀಯ ಮಾಡಬೇಕಾದ್ರೆ ನಮಗೆ ಅದರ ಅನುಭವಗಳಿಲ್ಲ. ಇವತ್ತಿನ ರಾಜಕೀಯವೇ ಬೇರೆ. ಅವತ್ತು ಜನಗಳ ಪ್ರೀತಿ ವಿಶ್ವಾಸದಿಂದ, ಜನರ ಒಂದು ಆಶೀರ್ವಾದದಿಂದ, ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಖರ್ಚು ವೆಚ್ಚಗಳನ್ನು ಮಾಡದೆ ನಿಮ್ಮಗಳು ಕೊಡ್ತಕ್ಕಂಥ ಚುನಾವಣಾ ವೆಚ್ಚಗಳಿಂದ ರಾಜಕಾರಣ ನಡೀತಾ ಇದ್ದಂಥ ದಿನಗಳು. ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ರಾಜ್ಯದಲ್ಲಿ ಆ ದಿನಗಳಲ್ಲಿ ಸರ್ಕಾರಗಳು ಮಾಡೋದಕ್ಕೆ ಶಿಕ್ಷಣ ಕ್ಷೇತ್ರದ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಆ ಕಾಲದಲ್ಲಿ. ಅಂಥ ದಿನಗಳಲ್ಲಿ ಶಂಕರೇಗೌಡರು ಇವತ್ತು ಮಂಡ್ಯ ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಯಾರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರೆ ಅದು ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದಲ್ಲ. ತುಂಬ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೈತರ ಬದುಕಿನ ಬಗ್ಗೆ ಅವರಲ್ಲಿದ್ದಂಥ ಕಲ್ಪನೆಗಳು, ರೈತರು ಇವತ್ತು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ನಿಟ್ಟಿನಲ್ಲಿ ಅಂಥ ಒಂದು ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ. ನಾವು ಮೆಚ್ಚತಕ್ಕಂಥದ್ದು. ಇವತ್ತು 123 ವರ್ಷಗಳನ್ನು ಕಳೆದು ಈ ಶಾಲೆ ಹಲವಾರು ದಾನಿಗಳ ಮುಖಾಂತರ, ಬಹುಶಃ ಹಲವಾರು ಜನ ಹಿರಿಯರು ಕೂತಿದ್ದೀರಿ, ಇಲ್ಲಿ ಕೆಲವು ಅಧಿಕಾರಿಗಳು ಇದ್ದಾರೆ, ಹಲವಾರು ಜನರ ಒಂದು ಸಹಕಾರದಿಂದ ಹಂತ ಹಂತವಾಗಿ ಶಾಲೆಯ ಅಭಿವೃದ್ಧಿಗೆ ಶಂಕರೇಗೌಡರು ಏನು ಒಂದು ಬುನಾದಿ ಹಾಕಿದ್ರು, ಅವರ ಒಂದು ಆ ಸಂದರ್ಭದ ಚಿಂತನೆಯನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಹಲವಾರು ಜನ ಹಿರಿಕರು ನೀವುಗಳು ಈ ಒಂದು ಕಿಲಾರ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟೇನೋ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಗಲೇ ನನಗೆ ಮನವಿ ಕೊಟ್ಟಿದ್ದೀರಿ, ಶಿಥಿಲ ಆಗಿದೆ ಕಟ್ಟಡಗಳು ಅಂತ ಹೇಳಿ. ನಾನು ಇದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಒಂದು ಇಂಜಿನಿಯರ್ಗಳನ್ನ ಕಳಿಸಿ ಏನಾಗಬೇಕು ಅನ್ನೋದನ್ನ ನೀವುಗಳು ಅವ್ರಿಗೆ ಹೇಳಿ, ಅದ್ರ ಮೇಲೆ ಅವ್ರಿಗೆ ಏನು ಬೇಕಾಗುತ್ತೆ ಏನು ಅಂತಕ್ಕಂಥದ್ದನ್ನೆಲ್ಲ ಒಂದು ಸಿದ್ಧತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಬಯಲು ರಂಗಮಂದಿರದ ಬಗ್ಗೆ ಹಲವಾರು ವರ್ಷಗಳಿಂದ ಸಣ್ಣ ಪುಟ್ಟ ಒಂದು ಮದುವೆಗಳು ಮತ್ತೊಂದು ಕಾರ್ಯಕ್ರಮಗಳು ನಡೆಯತಕ್ಕಂಥದ್ದಕ್ಕೆ ಬಯಲು ರಂಗಮಂದಿರ ಶಂಕರೇಗೌಡರ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಸ್ವಲ್ಪ ನವೀಕರಣ ಮಾಡಬೇಕು ಅಂತಕ್ಕಂಥದ್ದು ಹಿರಿಕರ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಅದನ್ನು ಸಹ ತಕ್ಷಣ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಹೇಳಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ KS ವಿಜಯಾನಂದ, BR ರಾಮಚಂದ್ರ, D ರಮೇಶ್, ST ಮಂಜು, ತಿಮ್ಮೇಗೌಡ ಹಾಗೂ ಅಮರಾವತಿ ಚಂದ್ರಶೇಖರ್, ನಲ್ಲಿಗೆರೆ ಬಾಲು ಸೇರಿದಂತೆ ಅನೇಕರಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದ್ದು, ಜಿಲ್ಲಾಡಳಿತವಾಗಲಿ ಸ್ಥಳೀಯ ಶಾಸಕರಾಗಲಿ ಇತ್ತ ಗಮನ ಹರಿಸದಿರುವುದರಿಂದ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ರೈತ ನಾಯಕಿ ಸುನಂದ ಜೈರಾಮ್ ನೇತೃತ್ವದಲ್ಲಿ ಗೆಜ್ಜಲಗೆರೆಯಲ್ಲಿ ಹೋರಾಟ ಮುಂದುವರೆದಿದ್ದು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿ ಹಿಡಿದಂತಾಗಿದ್ದು, ಪ್ರತಿಭಟನೆಯನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸದಿರುವುದರಿಂದ ರೈತ ನಾಯಕಿ ಸುನಂದ ಜೈರಾಮ್ ನೇತೃತ್ವದಲ್ಲಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ. ಹಾಗಾಗಿ ಪ್ರತಿದಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ನಿರಂತರವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಪತ್ತು, ಸವಲತ್ತು, ಆಪತ್ತು ನಮ್ಮ ಪಂಚಾಯಿತಿಗೆ ಧಿಕ್ಕಾರ 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 ಧಿಕ್ಕಾರ. ರಪ್ಪಂದಂತೆ ಸರ್ಕಾರ, ರಪ್ಪಂದಂತೆ ಸರ್ಕಾರ, ರಪ್ಪಂದಂತೆ ಕಾನೂನು. ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರ ಹೋರಾಟಕ್ಕೆ ಮಂಡ್ಯ ಜಿಲ್ಲಾ ಮಾಜಿ ಅರಸೇನಾ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಿವೃತ್ತ ವೀರ ಯೋಧರಿಗೆ ಆತ್ಮೀಯ ಸನ್ಮಾನ ಸಮಾರಂಭ ಕಲಾಮಂದಿರದಲ್ಲಿ ನಡೆಯಿತು. ನಾಡಿನ ಹೆಮ್ಮೆಯ ವೀರ ಯೋಧರಿಗೆ ಮತ್ತು ಗಣ್ಯರಿಗೆ ಭಾರತ ಮಾತೆ ರಕ್ಷಣೆಗಾಗಿ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಮುಡುಪಾಗಿಟ್ಟು ಸುದೀರ್ಘ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಹೆಮ್ಮೆಯ ವೀರ ಯೋಧರಾದ ಬಸವರಾಜೇಗೌಡ ಅವರು 31 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದು, ರಂಗಸ್ವಾಮಿ ದೊಡ್ಡಗೋಪಾಲು ಅವರು 36 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ರಾಜೇಂದ್ರ ವೆಂಕಟೇಗೌಡ 37 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದು,
ಮಂಡ್ಯ ಜಿಲ್ಲಾ ಮಾಜಿ ಅರಸೇನಾ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಜೈ ಕರ್ನಾಟಕ ಪರಿಷತ್ತಿನ ವತಿಯಿಂದ ಅವರಿಗೆ ಆತ್ಮೀಯವಾದಂತಹ ನಮನಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬೋರ್ವೆಲ್ ನಾರಾಯಣ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ರೈತ ಸ್ನೇಹಿ ಅಧಿಕಾರಿಯಾಗಿ 35 ವರ್ಷಗಳ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ರಾಮೇಗೌಡ ಅವರಿಗೆ ಹೃದಯಸ್ಪರ್ಶಿ ಅಭಿನಂದನೆಯು ಶ್ರೀರಂಗಪಟ್ಟಣದಲ್ಲಿ ನಡೆಯಿತು. ಜಲಾನಯನ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಸ್ನೇಹಿ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿ ಸೇವಾನಿಷ್ಠರಾದ ರಾಮೇಗೌಡ ಅವರನ್ನು ಕೇರ್ಪೇಟೆ ಪಟ್ಟಣದ ಅಗ್ರೋ ಕೇಂದ್ರ ಮತ್ತು ಕುವೆಂಪು ಕನ್ನಡ ಸೇವಾ ಬಳಗದ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಫಲವನ್ನು ರೈತ ಬಾಂಧವರಿಗೆ ತಲುಪಿಸಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಲು ಜಾಗೃತಿ ಮೂಡಿಸಿದ ರೈತ ಸ್ನೇಹಿ ಅಧಿಕಾರಿಯಾದ ರಾಮೇಗೌಡ ಅವರು ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ ಹಾಗೂ ಕೇರ್ಪೇಟೆ ತಾಲೂಕುಗಳಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ರಾಮೇಗೌಡ ಅವರ ನಿವೃತ್ತಿ ಜೀವನವು ಸುಗಮಯವಾಗಿರಲಿ ಅಂತ ಅವರು ಆಶಿಸಿದರು. ಇವತ್ತು ಈ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀಯುತ ರಾಮೇಗೌಡರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿವಸ ನಮ್ಮ ಈ ಸತ್ಕಾರ್ಯವನ್ನು ಸ್ವೀಕರಿಸಿಗೆ ಬಂದಿರತಕ್ಕಂಥದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಮಂಜಣ್ಣ ಅವರ ಪರವಾಗಿ ನಮ್ಮ ಕುವೆಂಪು ಕನ್ನಡ ಸಂಘ ಇದೆ ಅದರ ಪರವಾಗಿ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಆಟೋ ಸ್ನೇಹಿತರು, ಇತರ ಸ್ನೇಹಿತರು ಇವರ ಪರವಾಗಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕುವೆಂಪು ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರಾದ KBC ಮಂಜುನಾಥ್ ರೈತ ಸ್ನೇಹಿತ ಅಧಿಕಾರಿ ರಾಮೇಗೌಡ ಅವರನ್ನು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಶುಭವನ್ನು ಹಾರೈಸಿದರು. ಪ್ರತಿಯೊಬ್ಬರು ಕನಿಷ್ಠ ಆದರೂ ಇಬ್ಬರು ನನಗೆ ರೈತರುಗಳು ಪರಿಚಯ ಆದರೆ ನಾನು ನನ್ನ ಜೀವನದಲ್ಲಿ ಫಸ್ಟು ಕಾರ್ಯಕ್ರಮ ಪ್ರವೃತ್ತಿ ಮಾಡೋಕ್ಕೆ ಕೇರ್ಪೇಟೆ ತಾಲೂಕಿಗೆ ಎಂಟ್ರಿ ಮಾತಾಡ್ಬಿಡಿ. ನಾನು ಇಲ್ಲೇ ವಾಸ ಇದ್ದು ನಾನು ಸಾಧ್ಯವಾದಷ್ಟು ನನ್ನ ಮನಸ್ತೃಪ್ತಿಯಾಗಿ ನಾನು ಕೃಷಿ ಇಲಾಖೆಯಲ್ಲಿ ಜಲಾನಯನ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ದೇವರು ನನಗೆ ಅಷ್ಟು ಅವಕಾಶ ಕೊಡೋದಕ್ಕೆ ನನಗೆ ಖುಷಿಯಾಗಿದೆ. ಕೃಷಿ ಇಲಾಖೆ ಅನ್ನ ಮತ್ತು ಸಂತೋಷ ಶ್ರೇಯಸ್ಸು ಕೊಟ್ಟಿದೆ. ಅದನ್ನು ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರ ಜಗದೀಶ್, ಅಜಯ್ ಅಹ್ಮದ್, ಶ್ರೀನಿವಾಸ್ ಸಜ್ಜನ್, KRಪೇಟೆ ತಾಲೂಕು ಅಧ್ಯಕ್ಷ B ಲೋಕೇಶ್, ಹಂಸ ರಮೇಶ್, ಬಿರಿಯಾನಿ ವೆಂಕಟೇಶ್, ರವಿನಂದನ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,